Good morning, students. I hope everyone is fine with the health. All right. So, in the previous class, what we had done, we had started the new chapter called chapter number 5, Animals Around Us. Animals Around Us. ಅಂದ್ರೆ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಪ್ರಾಣಿಗಳು ಅಂತ ನೋಡಿದ್ವಿ. ಅದರೊಳಗೆ ಏನು ಮಾಡಿದ್ವಿ? ಒಂದು ಪಿಕ್ಚರ್ ಇತ್ತು. This was the picture. All right. So whatever is possible, try to identify the animals which are living in this picture, and you have to write their names here according to the questions asked. Right. So ಆ ಪಿಕ್ಚರ್ ಅಲ್ಲಿ ಇಮೇಜ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾಣಿಗಳನ್ನ ನಾವು ಕಂಡು ಹಿಡಿದು ಅಲ್ಲಿ ಕ್ವಶನ್ ಏನು ಕೇಳಿದ್ರೆ ಅದ್ರ ತಕ್ಕಂಗೆ ನಾವು ಉತ್ತರವನ್ನಲ್ಲಿ ಬರೆಯಬೇಕಾಗಿತ್ತು. ರೈಟ್. ಆಮೇಲೆ ಏನು ಮಾಡಿದ್ವಿ? ವಿ ಸಾ ಡೈವರ್ಸಿಟಿ ಇನ್ ಅನಿಮಲ್ಸ್. ಯಾವುದು? ಡೈವರ್ಸಿಟಿ. ಡೈವರ್ಸಿಟಿ ಇನ್ ಅನಿಮಲ್ಸ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಡೈವರ್ಸಿಟಿ ಇನ್ ಅನಿಮಲ್ಸ್? ವಿ ಕ್ಯಾನ್ ಸಿ ಅನಿಮಲ್ಸ್ ಎವ್ರಿವೇರ್. ಅಂದ್ರೆ ನಾವು ಎಲ್ಲ ಕಡೆ ಪ್ರಾಣಿಗಳನ್ನ ನೋಡ್ತೀವಿ. ವಿ ಆರ್ ಸೀಯಿಂಗ್ ಅನಿಮಲ್ಸ್ ಡೈಲಿ, ಇಸಂಟ್ ಇಟ್? ಸೊ ನಾವು ಎಲ್ಲಿ ನೋಡಿದ್ರೆ ಏನು ಮಾಡ್ತೀವಿ? ಪ್ರಾಣಿಗಳನ್ನ ನಾವು ನೋಡ್ತಾ ಇರ್ತೀವಿ. ದಟ್ ಈಸ್ ವಿ ಕ್ಯಾನ್ ಸಿ ಅನಿಮಲ್ಸ್ ಎವ್ರಿವೇರ್. ದೇ ಲಿವ್ ಆನ್ ಲ್ಯಾಂಡ್, ಇನ್ ವಾಟರ್ ಅಂಡ್ ಏರ್. ಎಲ್ಲೆಲ್ಲಿ ಇರ್ತಾವು? ದೇ ಲಿವ್ ಆನ್ ಲ್ಯಾಂಡ್, ದೇ ಲಿವ್ ಇನ್ ವಾಟರ್, ದೇ ಲಿವ್ ಇನ್ ಏರ್, and they also live in underground. ಭೂಮಿ ಮೇಲೆ ನೋಡ್ತೀವಿ, ನೀರಿನ ಒಳಗೆ ನೋಡ್ತೀವಿ, ಮತ್ತು ಗಾಳಿಯಲ್ಲಿ ಪ್ರಾಣಿಗಳನ್ನು ನೋಡ್ತೀವಿ, ಹಾಗೂ ಅಂಡರ್ ಗ್ರೌಂಡ್ ಭೂಮಿಯ ಒಳಗೆ ಏನು ಮಾಡ್ತಾವೆ? ಅನಿಮಲ್ಸ್ ವಾಸಿಸ್ತಾ ಇರ್ತವೆ. ಸೊ ಲ್ಯಾಂಡ್ ಅಂದ್ರೆ ಭೂಮಿ ಮೇಲೆ ವಾಸಿಸ್ತಕ್ಕಂಥ ಅನಿಮಲ್ಸ್ ಯಾವಪ್ಪ? ಫಾರ್ ಎಕ್ಸಾಂಪಲ್, cat, dog, elephant. These all are living on land. Then in water, out now aquatic animals ಅಂತ ಕರೀತೀವಿ. Aquatic animals ಅಂದ್ರೆ ನೀರಿನಲ್ಲಿ ಇರತಕ್ಕಂಥ ಪ್ರಾಣಿಗಳು. So water ಯಾವ ಇರ್ತಾವೆ? We have fish and even we have what is that blue whale. ಇವೆಲ್ಲ ನೀರಿನೊಳಗೆ ಇರ್ತವೆ. ಏರ್ ಒಳಗೆ ವಿ ಫೈಂಡ್ ಬರ್ಡ್ಸ್, ಅಂಡ್ ಅಂಡರ್ ಗ್ರೌಂಡ್ you'll be finding the squirrel or snakes or these scorpions. ಇವೆಲ್ಲ ಇರ್ತವೆ ಭೂಮಿಯ ಒಳಭಾಗದಲ್ಲಿ ಇರ್ತವೆ. ಅಂದ್ರೆ ಈ ನೆಲ ಬಿಟ್ಟು ಅದ್ರ ಕೆಳಗಿರ್ತವೆ. ಸೊ ಅದಕ್ಕೆ ನಾವು ಅಂಡರ್ ಗ್ರೌಂಡ್ ಅಂತ ಕರಿತೀವಿ. ಅರ್ಥ ಆಯ್ತಾ? The different types of animals are found around us. Mattenu? They vary in their shapes and sizes. ನಾವೇನು ನಮ್ಮ ಸುತ್ತಮುತ್ತಲು ಬೇರೆ ಬೇರೆ ತರನಾದ ಪ್ರಾಣಿಗಳನ್ನ ನೋಡ್ತೀವಿ. ಆ ಪ್ರಾಣಿಗಳಲ್ಲಿ ಹೆಂಗಿರ್ತದೆ ಅಂದ್ರೆ ಒಂದಕ್ಕೊಂದು ಶೇಪ್ ಬೇರೆ ಇರ್ತದೆ, ಹಾಗೂ ಅದರ ಸೈಜ್ ಬೇರೆ ಬೇರೆ ಇರ್ತದೆ. ದೇ ವೇರಿ ಇನ್ ಶೇಪ್ ಅಂಡ್ size. So for example, dog ಇದರ ಶೇಪ್ ಬೇರೆ ಇದೆ, ಹಾಗೂ ಮತ್ತು ನಾವು ಕೌ ತಗೊಂಡ್ರೆ ಅದರ ಶೇಪ್ ಬೇರೆ ಇದೆ. ಸೊ ಪ್ರಾಣಿಗಳು ಏನು ಮಾಡ್ತಾವು? ಅದರ ಶೇಪ್ ಬೇರೆ ಬೇರೆ ಇದೆ, ಹಾಗೂ ಸೈಜ್ ಅಂದ್ರೆ ಗಾತ್ರ, ಅದರ ಗಾತ್ರನೂ ಬೇರೆ ಬೇರೆ ಇದೆ. ನಾಯಿ ಹಾಗೂ ಆಕಳ ಕೌ ಇದನ್ನು ಕಂಪೇರ್ ಮಾಡಿದಾಗ ಕೌಸ್ ಸೈಜ್ ಇಸ್ ಬಿಗರ್ ಕಂಪೇರ್ಡ್ ಟು ಡಾಗ್. ಅದನ್ನೇ ನಾವು ಆ ಕೌನ್ನ ಎಲಿಫೆಂಟಿಗೆ ಕಂಪೇರ್ ಮಾಡಿದಾಗ ಕೌ ಚಿಕ್ಕದಾಗ್ತದೆ. ಹೌದಾ ಇಲ್ಲ? ಓಕೆ. ಎಲಿಫೆಂಟ್ಸ್, ವೇಲ್ಸ್, ಲಯನ್ಸ್, ಜಿರಾಫೀಸ್ ಎಟ್ಸೆಟ್ರಾ ಆರ್ ಎಕ್ಸಾಂಪಲ್ಸ್ ಆಫ್ ಸಮ್ ಬಿಗ್ ಅನಿಮಲ್ಸ್. ಸೊ ಇದನ್ನು ನೋಡಿದ್ವಿ ನಾವು. ಬಿಗ್ ಅನಿಮಲ್ಸ್ ಯಾವ್ಯಾವ? ಎಲಿಫೆಂಟ್ಸ್, ಮತ್ತೆ ಲಯನ್ಸ್, ವೇಲ್ಸ್, and
ಜಿರಾಫೆಸ್. ಈ ಎಲ್ಲಾ ಪ್ರಾಣಿಗಳು ಏನದು ಸೈಜ್ ಒಳಗ ದೊಡ್ಡ ಅದಾವ, ದೇ ಆರ್ ಬಿಗ್ ಇನ್ ಸೈಜ್. ಆನೆ, ಲಯನ್ ಅಂದ್ರೆ ಎಲಿಫೆಂಟ್ ಅಂದ್ರೆ ಏನು ಆನೆ, ಲಯನ್ ಸಿಂಹ, ದ ಕಿಂಗ್ ಆಫ್ ಜಂಗಲ್. ಏನಂತೀವಿ ನಾವು ಅದಕ್ಕೆ? ಕಿಂಗ್ ಆಫ್ ಜಂಗಲ್. ಯಾವುದು? ಲಯನ್, ಸಿಂಹ. ದೆನ್ ವೇಲ್, ತಿಮಿಂಗ್ಲದ ನಾವೇನು ಕರಿತೀವಿ, ಅವು ಆ್ಯಕ್ಚುಲಿ ಬಹಳಷ್ಟು ದೊಡ್ಡ ಇರ್ತವೆ. ಆ್ಯಕ್ಚುಲಿ ಆನೆಗಿಂತ ಅವು ಬಹಳಷ್ಟು ದೊಡ್ಡ ಇರ್ತವೆ ಗಾತ್ರಗಳು. ಹಾಗೂ ಮತ್ತೇನು? ಜಿರಾಫೆ, ಅದು ದೊಡ್ಡದಿರ್ತದೆ ಹಾಗೂ ಎತ್ತರವಾಗಿರ್ತದೆ. So these are few examples for big animals. Then there are few animals which are known as small animals. ಅಂದ್ರೆ ಚಿಕ್ಕದಾಗಿರ್ತಕ್ಕಂಥ ಪ್ರಾಣಿಗಳು. ಯಾವ್ಯಾವು? Ants, rats, ಮತ್ತೆ butterflies, and spider. ಸೊ ಇವೆಲ್ಲ ಏನು? ಚಿಕ್ಕದಾಗಿರ್ತಕ್ಕಂಥ ಪ್ರಾಣಿಗಳು. ಸೊ ಇಲ್ಲಿ ಏನಾಗ್ತದ? ಡೈವರ್ಸಿಟಿ ಇನ್ ಅನಿಮಲ್ಸ್ ಅಂದ್ರೆ ಎಲ್ಲ ಪ್ರಾಣಿಗಳು ತಮ್ಮ ತಮ್ಮ ಡಿಫ್ರೆಂಟ್ ಕ್ಯಾರೆಕ್ಟರ್ ಇರ್ತಾವೆ, ತಮ್ಮ ತಮ್ಮ ಶೇಪ್ ಬೇರೆ ಇರ್ತಾವೆ, ಹಾಗೂ ತಮ್ಮ ಸೈಜ್ನಲ್ಲಿ ಏನಿರ್ತಾವೆ ಬೇರೆ ಬೇರೆ ಇರ್ತಾವೆ. ಅದಕ್ಕೆ ನಾವೇನು ಕರಿತೀವಿ? ಎಲ್ಲ ಬೇರೆ ಬೇರೆ ಇದ್ರು ಅವನ್ನ ಪ್ರಾಣಿ ಅಂತಾನೆ ಕರಿತೀವಿ. ದಟ್ ಈಸ್ ವೈ ವಿ ಸೇ ದಟ್ ಡೈವರ್ಸಿಟಿ ಇನ್ ಅನಿಮಲ್ಸ್ ಅಂತ ಅರ್ಥ. Is this clear? Okay, then what is next? Habitats of animals. What is that? Habitats. Habitats of animals. Habitats andre ಏನು? The place where an animal is going to live and survive. ಅದಕ್ಕೆ ನಾವೇನು ಕರಿತೀವಿ? ಇಟ್ಸ್ ಹ್ಯಾಬಿಟೇಟ್ ಅಂತ ಕರಿತೀವಿ. ಓಕೆ, ವಾಟ್ ದಿಯರ್ ವಿಲ್ ಕಮ್ ಟು ದಟ್. ಡಿಫ್ರೆಂಟ್ ಟೈಪ್ಸ್ ಆಫ್ ಅನಿಮಲ್ಸ್ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಹ್ಯಾಬಿಟೇಟ್ಸ್. ಅಂದ್ರೆ ಬೇರೆ ಬೇರೆ ಎಲ್ಲ ಏನು ಪ್ರಾಣಿಗಳದಾವಲ್ಲ ಅದರದ್ದು ಹ್ಯಾಬಿಟ್ಯಾಟ್ನು ಬೇರೆ ಬೇರೆ ತರಹ ಇರ್ತದ. ಫಾರ್ ಎಕ್ಸಾಂಪಲ್, ನಾವೆಲ್ಲರೂ ಮನುಷ್ಯರೇ ಇದ್ದೀವಿ, ಹೌದೋ ಇಲ್ಲ? ಆದರೂ ನಾವು ವಾಸಿಸ್ತಕ್ಕಂಥ ಮನೆ ಒಬ್ಬರದ್ದು ಬಿಟ್ಟು ಬೇರೆ ಬೇರೆ ಥರನೇ ಇದಾವೆ. ಸೊ ನಮ್ಮ ಮನೆ ಬೇರೆ ಇರ್ತದೆ, ನಿಮ್ಮ ಮನೆ ಬೇರೆ ಇರ್ತದೆ, ಹಾಗೂ ನಿಮ್ಮ ಫ್ರೆಂಡ್ ಮನೆಯೂ ಬೇರೆ ಇರ್ತದೆ. ಸೊ ಏನಲ್ಲಿ ಮನೆಯಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ, ಹೀಗಾಗಿ ನಮ್ಮ ಹ್ಯಾಬಿಟ್ಯಾಟ್ ಯಾವುದಾಯಿತು? ನಾವಿರ್ತಕ್ಕಂಥ ಮನೆ. ಸೊ ಎಲ್ಲರೂ ಮಾನವರಿದ್ರೆ ಏನಾಯಿತು? ನಮ್ಮ ಹ್ಯಾಬಿಟ್ಯಾಟ್ಸ್ ಎಲ್ಲ ಬೇರೆ ಬೇರೆ ಇದಾವೆ. ಇಸ್ ದಟ್ ರೈಟ್? ಸಿಮಿಲರ್ಲಿ ಇದು ಏನು ಪ್ರಾಣಿಗಳಿರ್ತಾವಲ್ಲ ಅದರದ್ದು ಹ್ಯಾಬಿಟ್ಯಾಟ್ ಏನಿರ್ತದೆ? ಬೇರೆ ಬೇರೆ ಇರ್ತದೆ. ಒಂದು ಥರನಾದ ಹ್ಯಾಬಿಟ್ಯಾಟ್ ಬೇರೆ ಪ್ರಾಣಿ ಇರ್ತಂದ್ರೆ ಇನ್ನೊಂದು ಥರದ ಹ್ಯಾಬಿಟ್ಯಾಟು ಬೇರೆ ಪ್ರಾಣಿ ಇರ್ತದೆ. ಅರ್ಥ ಆಯ್ತಾ? ಓಕೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಅನಿಮಲ್ಸ್ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಹ್ಯಾಬಿಟ್ಯಾಟ್ಸ್. ಅಂದ್ರೆ ಟೈಪ್ಸ್ ಆಫ್ ಅನಿಮಲ್ಸ್ ಹೆಂಗದವಲ್ಲ ಅದ್ರದ್ದು ಹಾಗೆ ಅವು ಕೂಡ ಹ್ಯಾಬಿಟ್ಯಾಟ್ನು ಒಂದಕ್ಕಿಂತ ಒಂದು ವಿಭಿನ್ನ ಹಾಗೂ ಬೇರೆ ಬೇರೆ ಇದಾವೆ. ಆನ್ ದ ಬೇಸಿಸ್ ಆಫ್ ದೇರ್ ಹ್ಯಾಬಿಟ್ಯಾಟ್ಸ್ the animals are divided into 3 groups. ಸೊ ಅವು ಎಲ್ಲಿ ವಾಸ ಮಾಡ್ತಿರ್ತಾವು ಹಾಗೂ ಅವು ಎಲ್ಲಿ ಸರ್ವೈವ್ ಮಾಡ್ತಿರ್ತಾವು ಅದರ ಮೇಲೆ ನಾವು ವಿಂಗಡಣೆ ಮಾಡಿದಾಗ ನಮಗೇನಾಗ್ತದ? ನಮಗೆ 3 ಗುಂಪುಗಳಾಗಿ ಅವನ್ನ ಹ್ಯಾಬಿಟ್ಯಾಟ್ ಮೇಲೆ ವಿಂಗಡಣೆ ಮಾಡೋಕ್ಕೆ ಅನುಕೂಲ ಆಗ್ತದೆ. ಯಾವುದ್ಯಾವುದಂದ್ರೆ ಫಸ್ಟ್ ಒನ್ ಯಾವುದು? ಲ್ಯಾಂಡ್. ಅಂದ್ರೆ the animals which are living on land, or the animals whose habitat is land. Okay, so habitat andre ಏನು? first what is habitat? It is living place of animal. ಅಂದ್ರೆ ಹ್ಯಾಬಿಟ್ಯಾಟ್ ಅಂದ್ರೆ ಏನಾಯ್ತು? ಆ ಪ್ರಾಣಿಗಳು ಎಲ್ಲಿ ವಾಸ ಮಾಡ್ತಾವ ಅದಕ್ಕೆ ನಾವು ಹ್ಯಾಬಿಟ್ಯಾಟ್ ಅಂತ ಕರಿತೀವಿ. ಸೊ ಈ ಹ್ಯಾಬಿಟ್ಯಾಟ್ ಏನು ಮಾಡಿದ? 3 ಥರನಾಗಿ ವಿಂಗಡಣೆ ಮಾಡಿದ. ಅಂದ್ರೆ 3 ಥರ ಆಗಿ ಅದನ್ನು ಡಿವೈಡ್ ಮಾಡಿ. ಸೊ ಡಿಪೆಂಡಿಂಗ್ ಅಪಾನ್ ದ ಹ್ಯಾಬಿಟ್ಯಾಟ್ಸ್ ಆಫ್ ಅನಿಮಲ್ಸ್, these habitats are classified into 3 categories. One is land,
Then second, it is aquatic. And third, aquatic ಅಂದ್ರೆ ಏನು? ನೀರಿನಲ್ಲಿ ಇರತಕ್ಕಂಥ ಪ್ರಾಣಿಗಳು ಅಥವಾ ಜಲಚರಗಳು ಅಂತ ಕರಿತೀವಿ. So and the other animals which live on both land and aquatic. Land and aquatic ಅಂದ್ರೆ that is water. Land and in water. ಭೂಮಿ ಮೇಲೆ ಇರತಕ್ಕಂಥ ಪ್ರಾಣಿಗಳು ಬೇರೆ. The animals which are living on land, that is first group. So second group ಯಾವುದು? ನೀರಿನ ಒಳಗೆ ಇರತಕ್ಕಂಥ ಪ್ರಾಣಿಗಳು. The animals which are living in water, ಅದು ಎರಡನೇದಾಯ್ತು. ಮೂರನೇದು, ಪ್ರಾಣಿಗಳು ಎರಡು ಕಡೆ ವಾಸ ಮಾಡ್ತಿರ್ತವೆ. ಅಂದ್ರೆ ಅದು ಭೂಮಿ ಮೇಲೂ ಇರ್ತದ ಹಾಗೂ ನೀರಿನೊಳಗೂ ಇರ್ತದೆ. ಅದು ಥರ್ಡ್ ಗ್ರೂಪ್ ಆಫ್ ಹ್ಯಾಬಿಟ್ಯಾಟ್. ಅರ್ಥ ಆಯ್ತಲ್ಲ? ಸೊ ಹ್ಯಾಬಿಟ್ಯಾಟ್ ಅಂದ್ರೆ ಏನು? ದ ಪ್ಲೇಸ್ ವೇರ್ ಆನ್ ಅನಿಮಲ್ ಈಸ್ ಗೋಯಿಂಗ್ ಟು ಲಿವ್. ಅಂದ್ರೆ ಎಲ್ಲಿ ಪ್ರಾಣಿ ವಾಸ ಮಾಡ್ತಿರ್ತದೆ ಅದಕ್ಕೆ ನಾವು ಅದರ ಹ್ಯಾಬಿಟ್ಯಾಟ್ ಅಂತ ಕರಿತೀವಿ. ಈ ಹ್ಯಾಬಿಟ್ಯಾಟ್ ಏನಾಯ್ತು, ಅದನ್ನ ಮೂರು ತರ ಆಗಿ ನಾವು ಅದನ್ನ ಕ್ಲಾಸಿಫೈ ಮಾಡಬಹುದು, ಡಿಫರೆನ್ಸ್ ಮಾಡಬಹುದು. ಒಂದು, ಭೂಮಿ ಮೇಲೆ ಇರತಕ್ಕಂಥ ಪ್ರಾಣಿಗಳು. ಎರಡು, ನೀರಿನ ಒಳಗೆ ಇರತಕ್ಕಂಥ ಪ್ರಾಣಿಗಳು. ಮೂರು, ಭೂಮಿ ಮತ್ತು ನೀರು ಇವೆರಡರೊಳಗೂ ಅವು ಪ್ರಾಣಿಗಳು ಇರ್ತವೆ. ಸೊ ಅರ್ಥ ಆಯ್ತಾ? ದ ಹ್ಯಾಬಿಟ್ಯಾಟ್ಸ್ ಆಫ್ ಅನಿಮಲ್ಸ್ ಆರ್ ಕ್ಲಾಸಿಫೈಡ್ ಇಂಟು 3 categories, that is land, aquatic and both land as well as in water. This is about habitats of animals. So now we will study the first habitat, that is land animals. Land animals means what? The animals which are living on land, or the animals whose habitat is land. So ಪ್ರಾಣಿಗಳು ಏನು ಭೂಮಿಯ ಮೇಲೆ ವಾಸಿಸ್ತಾ ಇರ್ತಾವೋ ಅವಕ್ಕೆ ನಾವು ಲ್ಯಾಂಡ್ ಅನಿಮಲ್ಸ್ ಅಂತ ಕರಿತೀವಿ. ಓಕೆ, ಫೈನ್. Animals which live on land are called land animals. So animals which live on land. ಸೊ ಭೂಮಿಯ ಮೇಲೆ ವಾಸಿಸ್ತಾ ಇರತಕ್ಕಂಥ ಪ್ರಾಣಿಗಳಿಗೆ ನಾವು ಲ್ಯಾಂಡ್ ಅನಿಮಲ್ಸ್ ಅಂತ ಕರಿತೀವಿ. ದ ಅನಿಮಲ್ಸ್ ವಿಚ್ ಆರ್ ಲಿವಿಂಗ್ ಆನ್ ಲ್ಯಾಂಡ್ ಆರ್ ಕಾಲ್ಡ್ ಲ್ಯಾಂಡ್ ಅನಿಮಲ್ಸ್. ದೇ ಹ್ಯಾವ್ ಸಮ್ ಸ್ಪೆಷಲ್ ಬಾಡಿ ಫೀಚರ್ಸ್ ಬಿಕಾಸ್ ಆಫ್ ವಿಚ್ ದೇ ಆರ್ ಏಬಲ್ ಟು ಲಿವ್ ಆನ್ ಲ್ಯಾಂಡ್. ದೇ ಮೂವ್ ಆನ್ ಲ್ಯಾಂಡ್ ವಿತ್ ದ ಹೆಲ್ಪ್ ಆಫ್ ಲಿಂಬ್ಸ್. ಸೊ ಏನು ಭೂಮಿ ಮೇಲೆ ವಾಸಿಸ್ತಾ ಇರತಕ್ಕಂಥ ಪ್ರಾಣಿಗಳದಾವಲ್ಲ, ಅದರದೊಂದು ಸ್ಪೆಷಲ್ ಫ್ಯೂಚರ್ ಇರ್ತದೆ. ಸ್ಪೆಷಲ್ ಫ್ಯೂಚರ್ ಇರೋದ್ರಿಂದ ಏನು ಮಾಡ್ತಿರ್ತದೆ, ಅದು ಭೂಮಿಯ ಮೇಲೆ ವಾಸಿಸ್ತಾ ಇರ್ತದೆ. ಅದಕ್ಕೆ ಎಕ್ಸಾಂಪಲ್ ಅಪ್ಪ ಅಂದ್ರೆ, ದೇ ಮೂವ್ ಆನ್ ಲ್ಯಾಂಡ್ ವಿತ್ ದ ಹೆಲ್ಪ್ ಆಫ್ ಲಿಂಬ್ಸ್. ದೇ ಮೂವ್ ಆನ್ ಲ್ಯಾಂಡ್ with the help of limbs. ಅಂದ್ರೆ ಲಿಂಬ್ಸ್ ಅಂದ್ರೆ ನಾವು ಅಡ್ಡಾಡ್ಲಿಕ್ಕೆ ಏನು ನಮ್ಮ ಕಾಲುಗಳನ್ನ ಉಪಯೋಗ ಮಾಡ್ತೀವಿ, ಅವು ನಮಗೆ ಲಿಂಬ್ಸ್. ಸಿಮಿಲರ್ಲಿ, ಇವು ಏನು ಅನಿಮಲ್ಸ್ ದೇ ವಿಲ್ ಬಿ ವಾಕಿಂಗ್ ಆನ್ ದೇರ್ 4 legs, ದೋಸ್ 4 legs ಆರ್ ಕಾಲ್ಡ್ ಇಟ್ಸ್ ಲಿಂಬ್ಸ್. ಅರ್ಥ ಆಯ್ತಾ? ಈಗೇನು ಪ್ರಾಣಿಗಳು ತನ್ನ 4 ಕಾಲುಗಳನ್ನ ಉಪಯೋಗದಿಂದ ಏನು ಮಾಡ್ತಾವು, ಚಲನೆ ಮಾಡ್ತಿರ್ತವೆ. ದೇ ವಿಲ್ ಮೂವಿಂಗ್. ಏನಾಗ್ತದೆ, ನೀವು ಯಾವುದೇ ಒಂದು ಪ್ರಾಣಿ ನೋಡಿದ್ರು ಅದು ತನ್ನ 4 ಕಾಲುಗಳನ್ನು ಯೂಸ್ ಮಾಡಿ ಅದು ನಡೀತಾ ಇರ್ತದೆ ಅಥವಾ ಓಡ್ತಾ ಇರ್ತದೆ. ಅದ್ರ ಮುಂದಿನ 2 ಕಾಲು ಇರ್ತಾವಲ್ಲ, ಅದಕ್ಕೆ ನಾವು 4 limbs ಅಂತ ಕರಿತೀವಿ. ಏನಂತ ಕರಿತೀವಿ? 4 limbs ಅಂದ್ರೆ ಮುಂದಿನ ಕಾಲುಗಳು. ಸೊ ಇನ್ನೇನು 2 ಹಿಂದಿರ್ತಾವಲ್ಲ ಅವಕ್ಕೆ ನಾವೇನಂತ ಕರಿತೀವಿ? ಹಿಂಡ್ ಲಿಂಬ್ಸ್ ಅಂತ ಕರಿತೀವಿ. ಸೊ ಲಿಂಬ್ಸ್ ಅಂದ್ರೆ ಅರ್ಥ ಆಯ್ತಾ? ಲಿಂಬ್ಸ್ ಅಂದ್ರೆ ಈ ಅನಿಮಲ್ಸ್ ಏನು ತಮ್ಮ ಬಾಡಿ ಪಾರ್ಟ್ಸ್ ಯೂಸ್ ಮಾಡಿ ಮೂವ್ ಮಾಡ್ತಿರ್ತಾವೆ. ಫಾರ್ ಎಕ್ಸಾಂಪಲ್, ಆಲ್ಮೋಸ್ಟ್ ಆಲ್ ಅನಿಮಲ್ಸ್ ಆರ್ ಗೋಯಿಂಗ್ ಟು ವಾಕ್ ಆನ್ ದೇರ್ 4 legs. ಓನ್ಲಿ ಹ್ಯೂಮನ್ ಬೀಯಿಂಗ್ ಇಸ್ ದ ಒನ್ ಹೂ ಈಸ್ ಯೂಸಿಂಗ್ ಹೀಸ್ ಹಿಂಡ್ ಲಿಂಬ್ಸ್. ಆ್ಯಕ್ಚುಲಿ ನಾವು ಹಿಂದಿನ ಕಾಲದಲ್ಲ, ಅದೇ ಕಾಲಿನ ಮೇಲೆ ನಾವೇನು ಮಾಡತ್ತೀವಿ? ವಿ ಆರ್ ಸ್ಟ್ಯಾಂಡಿಂಗ್ ಸ್ಟ್ರೈಟ್.
erect. ನಾವು ಬರೀ ಎರಡು ಕಾಲ ಮೇಲೆ ಇದ್ರಿಂದ ಏನಾಗ್ತದೆ, ನಮ್ಮ ದೇಹ ಸ್ಟ್ರೇಟ್ ಆಗಿರ್ತದ, ನೇರವಾಗಿರ್ತದ, ಇರೆಕ್ಟ್ ಆಗಿರ್ತದ. ಸೊ ಲಿಮ್ಸ್ ಅಂದ್ರೆ ಅರ್ಥ ಆಯ್ತಾ? ಓಕೆ. ದೇ ಮೂವ್ ಆನ್ ಲ್ಯಾಂಡ್ with the help of limbs. They have lungs to breathe. ಮತ್ತೆ ನಾವು the animals which are on land are having lungs so that they can breathe. They have lungs to breathe. Breathe ಅಂದ್ರೆ ಉಸಿರಾಡುವುದು. ಉಸಿರಾಡುವುದು ಎದ್ರ ಮುಖಾಂತರ ಆಡ್ತೀವಿ ನಾವೆಲ್ಲ? ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಲಂಗ್ಸ್ ಯೂಸ್ ಮಾಡಿ. ಇವು ಏನ್ ನಮ್ಮ ದೇಹದೊಳಗೆ ಇಲ್ಲಿ ಎದೆ ಕಡೆ ಲಂಗ್ಸ್ ಇರ್ತಾವಲ್ಲ, ಆ ಲಂಗ್ಸ್ ಏನ್ ಮಾಡ್ತದ, ನಮ್ಮ ಉಸಿರಾಟದ ಕ್ರಿಯೆಯನ್ನ ನೋಡ್ಕೊಳ್ತಾ ಇರ್ತದ. ಸೊ ಈ ಭೂಮಿ ಮೇಲೆ ವಾಸಿಸ್ತಾ ಇರ್ತಕ್ಕಂಥ ಎಲ್ಲಾ ಪ್ರಾಣಿಗಳು ಏನಾಗಿರ್ತದ, ದೇ ಆರ್ ಹ್ಯಾವಿಂಗ್ ಲಂಗ್ಸ್ ಇನ್ ಇಟ್. ಅದರ ದೇಹದಲ್ಲಿ ಲಂಗ್ಸ್ ಇರೋ ಕಾರಣದಿಂದ ಅದೇನ್ ಮಾಡ್ತದ, ಉಸಿರಾಟವನ್ನ ಮಾಡ್ತಾ ಇರ್ತದೆ. ರಾಬಿಟ್, ಬೇರ್, ಡಿಯರ್, ಟೈಗರ್ ಅಂಡ್ ಯಾಕ್ are examples of animals that live on land. ಯಾವ್ದ್ಯಾವ್ದು ಕೊಟ್ಟಿರೋದು ಆಕ್ಚುಲಿ? ರಾಬಿಟ್, ಮತ್ತೆ ಬೇರ್, ಡಿಯರ್ and tiger and yak. These are the animals. Few examples, right? Few examples of animals which are living on land. So ಇಲ್ಲಿ ನಾವು ಒಂದಿಷ್ಟು ಎಕ್ಸಾಂಪಲ್ಸ್ ನೋಡಿದೀವಿ. ಫಾರ್ ಎಕ್ಸಾಂಪಲ್ ರಾಬಿಟ್ ಅಂದ್ರೆ ಏನು? ಮೊಲ. ಮತ್ತೆ ಬೇರ್ ಅಂದ್ರೆ ಕರಡಿ, ಡಿಯರ್ ಅಂದ್ರೆ ಜಿಂಕೆ, ಟೈಗರ್ ಅಂದ್ರೆ ಹುಲಿ, ಮತ್ತೆ yak. Yak is an animal. This is found especially in the Ladakh and Tibet region. ಸೊ ನಮ್ಮ ಜಮ್ಮು ಕಾಶ್ಮೀರ ಏನು ಭಾರತದ ತುದಿ ಏನಂತ ಕರಿತೀವಲ್ಲ, ನಮ್ಮ ಕಿರೀಟ, ಭಾರತ ದೇಶದ ಕಿರೀಟ ಜಮ್ಮು ಕಾಶ್ಮೀರ್. ಸೊ ಅಲ್ಲಿ ಇರ್ತಕ್ಕಂಥ ಲಡಾಖ್ ಹಾಗೂ ಅದು ಹೊಂದ್ಕೊಂಡಿರ್ತಕ್ಕಂಥ ಟಿಬೆಟ್ ಅನ್ನೋ ಪ್ರದೇಶದಲ್ಲಿ ನಾವು ಈ ಒಂದು ಆನಿಮಲ್ ಅನ್ನ ಕಾಣ್ತೀವಿ, ಯಾಕ್. ಆಕ್ಚುಲಿ ಈ ಯಾಕ್ರಿಂದ ನಮಗೆ ಊಲ್ ಬರ್ತದ. ಏನು ನಾವು ಸ್ವೆಟರ್ ಹಾಕೋತೀವಲ್ಲ, ಅದು ಊಲ್ಲೇ ಮಾಡಿರ್ತಲ್ಲ. ಸೊ ಅಂತ ಊಲೆಲ್ಲ ನಮಗೆ ಈ ಯಾಕ್ರಿಂದ ಬರ್ತದ. ಇದು ನಮಗೆ ಏನ್ ಮಾಡ್ತದ, ಊಲನ್ನ ಕೊಡ್ತದ. ದೀಸ್ ಆರ್ ಫ್ಯೂ ಎಕ್ಸಾಂಪಲ್ಸ್. ಇವನ್ನೆಲ್ಲ ಬಿಟ್ಟು ದೇರ್ ಆರ್ ಸ್ಟಿಲ್ ಮೆನಿ ಎಕ್ಸಾಂಪಲ್ಸ್. ಫಾರ್ ಎಕ್ಸಾಂಪಲ್ ಡೊಮೆಸ್ಟಿಕೇಟೆಡ್ ಆನಿಮಲ್ಸ್. ನಾವೇನು ನಮ್ಮ ದಿನಂಪ್ರತಿ ಮನೆಯಲ್ಲಿ ಪ್ರಾಣಿಗಳನ್ನು ಸಾಕ್ತೀವಿ, ಯಾವುದು? ಫಾರ್ ಎಕ್ಸಾಂಪಲ್ ಬಫೆಲೋ, ಕೌ, ಡಾಗ್, ಕ್ಯಾಟ್. ಇವೆಲ್ಲ ಏನು? ಇವು ಎನಿಮಲ್ಸ್ ವಿಚ್ ಆರ್ ಲಿವಿಂಗ್ ಆನ್ ಲ್ಯಾಂಡ್. ಲಯನ್, ಎಲಿಫೆಂಟ್, ಜಿರಾಫೆ. ಸೊ ಇವೆಲ್ಲ ಪ್ರಾಣಿಗಳು ಏನ್ ಮಾಡ್ತಾವು? ದೀಸ್ ಆರ್ ಲಿವಿಂಗ್ ಆನ್ ಲ್ಯಾಂಡ್. ಅರ್ಥ ಆಯ್ತಾ? ಸೊ ಲ್ಯಾಂಡ್ ಅನಿಮಲ್ಸ್ ಅಂದ್ರೆ ಏನು? ಅನಿಮಲ್ಸ್ ವಿಚ್ ಲಿವ್ ಆನ್ ಲ್ಯಾಂಡ್. ಈ ಭೂಮಿಯ ಮೇಲೆ ವಾಸ ಮಾಡತಕ್ಕಂಥ ಪ್ರಾಣಿಗಳಿಗೆ ನಾವೇನಂತ ಕರಿತೀವಿ? ಲ್ಯಾಂಡ್ ಅನಿಮಲ್ಸ್ ಅಂತ ಕರಿತೀವಿ. ಈ ಲ್ಯಾಂಡ್ ಅನಿಮಲ್ಸ್ ಅದಕ್ಕೊಂದು ಸ್ಪೆಷಲ್ ಫೀಚರ್ ಇರ್ತದೆ. ಅದೇ ಉದ್ದೇಶಕ್ಕೆ ಅದು ಈ ಭೂಮಿ ಮೇಲೆ ವಾಸ ಮಾಡ್ತಾ ಇರ್ತದೆ. ಅದು ಏನಪ್ಪಾ ಅಂದ್ರೆ, ಮೊದಲನೇದು ದೇ ಮೂವ್ ಆನ್ ಲ್ಯಾಂಡ್ ವಿತ್ ದ ಹೆಲ್ಪ್ ಆಫ್ ಲಿಮ್ಸ್. ಸೊ ಈ ಭೂಮಿಯ ಮೇಲೆ ತಮ್ಮ ಚಲನವನ್ನು ಹೇಗೆ ಮಾಡ್ತಾವು? ತಮ್ಮ ಲಿಮ್ಸ್ ಮುಖಾಂತರ, ತಮ್ಮ ಲಿಮ್ಸ್ ಅನ್ನ ಯೂಸ್ ಮಾಡಿ ಅವೇನ್ ಮಾಡ್ತಾವು? ದೇ ಆರ್ ಮೂವಿಂಗ್ ಆನ್ ಲ್ಯಾಂಡ್. ಅದನ್ನ ಬಿಟ್ರೆ ದ ಅನಿಮಲ್ಸ್ ವಿಚ್ ಆರ್ ಆನ್ ಲ್ಯಾಂಡ್ ಆರ್ ಹ್ಯಾವಿಂಗ್ ಲಂಗ್ಸ್ ಟು ಬ್ರೀತ್. ಸೊ ಉಸಿರಾಟವನ್ನು ಮಾಡಲಿಕ್ಕೆ ಲಂಗ್ಸ್ ಉಪಯೋಗದಿಂದ ಮಾಡ್ತಾ ಇರ್ತೀವಿ. ಈಗ ನಾವು ಉಸಿರಾಡೋದನ್ನು ನಿಲ್ಲಿಸಿದ್ವಿ ಅಂದ್ರೆ ನಮ್ಮಲ್ಲಿ ಜೀವ ಇರಂಗಿಲ್ಲ. ಸೊ ನಮ್ಮಲ್ಲಿ ಜೀವ ಇರಬೇಕಂದ್ರೆ ಏನ್ ಮಾಡಬೇಕು? ನಾವು ಉಸಿರಾಟ ಪ್ರಕ್ರಿಯೆಯನ್ನು ಕರೆಕ್ಟ್ ಆಗಿರುವಂಗ ಮೇಂಟೈನ್ ಮಾಡಬೇಕು. ಅರ್ಥ ಆಯ್ತು? ಸೊ ಉಸಿರಾಟ ಪ್ರಕ್ರಿಯೆ ಎಲ್ಲಿ ಆಗ್ತಿರ್ತದೆ? ಆಕ್ಚುಲಿ ನಮ್ಮ ದೇಹದ ಒಳಗೆ ಲಂಗ್ಸ್ ಅನ್ನಲ್ಲಿ ಅದು ಏನ್ ಮಾಡ್ತಿರ್ತದ? ದ ಪ್ರಾಸೆಸ್ ವಿಲ್ ಬಿ ಗೋಯಿಂಗ್ ಆನ್. ಇದೇನು ಒಂದು ಉಸಿರಾಟದ ಪ್ರಕ್ರಿಯೆ ಇರ್ತದಲ್ಲ, ಅದು ನಮ್ಮ ದೇಹದ ಒಳಗಿರ್ತಕ್ಕಂಥ ಲಂಗ್ಸ್ ಅಲ್ಲಿ ಆಗ್ತಾ ಇರ್ತದೆ. ಸೊ ಆಲ್ಮೋಸ್ಟ್ ಅನಿಮಲ್ಸ್ ವಿಚ್ ಆರ್ ಆನ್ ಲ್ಯಾಂಡ್ ಆರ್ ಹ್ಯಾವಿಂಗ್ ಲಂಗ್ಸ್ ಟು ಬ್ರೀತ್. ಅಂಡ್ ಫ್ಯೂ ಎಕ್ಸಾಂಪಲ್ಸ್ ದೇ ಆರ್ ಗಿವನ್: ರಾಬಿಟ್, ಬೇರ್, ಡಿಯರ್, ಟೈಗರ್ ಅಂಡ್ ಯಾಕ್. ಸೊ ಇದಿಷ್ಟು ಏನು?
Land animals of the future. Is this clear about land animals? Okay. Then the next habitat ಯಾವುದು? This is the first habitat. So actually ನಾವು ಮೂರು ಗ್ರೂಪ್ ಆಗಿ ಡಿವೈಡ್ ಮಾಡಿದ್ವಿ. ಒಂದು ಲ್ಯಾಂಡ್, ಇನ್ನೊಂದು ಅಕ್ವಾಟಿಕ್ ಅಂಡ್ ಇನ್ನೊಂದು ಲ್ಯಾಂಡ್ ಆಸ್ ವೆಲ್ ಆಸ್ ಅಕ್ವಾಟಿಕ್. So now we have seen the first one, that is land animals. Alright. So now we'll be moving on to the second one, that is aquatic animals. So that is aquatic animals. The animals which live in water are called aquatic animals. The animals which live in water are said to be aquatic animals. ಅಂದ್ರೆ ಇವು ಪ್ರಾಣಿಗಳು ಏನು ನೀರಿನ ಒಳಗೆ ಇರ್ತಾವಲ್ಲ, ನೀರಿನ ಒಳಗೆ ಜೀವಿಸ್ತಾ ಇರ್ತಾವಲ್ಲ, ಅವಕ್ಕೆಲ್ಲ ನಾವೇನಂತ ಕರಿತೀವಿ? ಅಕ್ವಾಟಿಕ್ ಅನಿಮಲ್ಸ್ ಅಂತ ಕರಿತೀವಿ. ಓಕೆ. ಸಮ್ ಅನಿಮಲ್ಸ್ ಸಚ್ ಆಸ್ ಫಿಶ್, ಆಕ್ಟೋಪಸ್ ಅಂಡ್ ವೇಲ್. ಸಮ್ ಅನಿಮಲ್ಸ್ ಸಚ್ ಆಸ್ ಫಿಶ್, ಆಕ್ಟೋಪಸ್ ಅಂಡ್ ವೇಲ್ live under water. ಸೊ ಕೆಲವೊಂದಿಷ್ಟು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಸ್ವಲ್ಪ ಉದಾಹರಣೆ. ಯಾವುದಂದ್ರೆ ಮೊದಲನೇದಾಗಿ ಫಿಶ್, ಮೇನ್, ಆಕ್ಟೋಪಸ್ ಅಂಡ್ ವೇಲ್. ಸೊ ದೀಸ್ ಅನಿಮಲ್ಸ್, ವಾಟ್ ದೀಸ್ ಅನಿಮಲ್ಸ್ ಆರ್ ಡೂಯಿಂಗ್? ದೀಸ್ ಆರ್ ಲಿವಿಂಗ್ ಅಂಡರ್ ದ ವಾಟರ್. ಸೊ ನೀರಿನ ಒಳಗೆ ಇವೇನು ಮಾಡ್ತಿರ್ತಾವು? ವಾಸಿಸ್ತಾ ಇರ್ತಾವು. ಸೊ ದೇ ಆರ್ ಕಾಲ್ಡ್ ಅಕ್ವಾಟಿಕ್ ಅನಿಮಲ್ಸ್. ಅಂದ್ರೆ ನೀರಿನ ಒಳಗೆ ಜೀವಿಸ್ತಕ್ಕಂಥ ಪ್ರಾಣಿಗಳಿಗೆ ಏನಂತ ಕರಿತೀವಿ? ಅಕ್ವಾಟಿಕ್ ಅನಿಮಲ್ಸ್. ದ ಅನಿಮಲ್ಸ್ ವಿಚ್ ಆರ್ ಲಿವಿಂಗ್ ಅಂಡರ್ ವಾಟರ್, ಅವಕ್ಕೆ ನಾವೇನಂತೀವಿ? ಅಕ್ವಾಟಿಕ್ ಅನಿಮಲ್ಸ್ ಅಂತ ಕರಿತೀವಿ. ಸೊ ನೀರಿನ ಒಳಗೆ ಈ ಫಿಶ್ ಆಯಿತು, ಆಕ್ಟೋಪಸ್ ಆಯಿತು, ವೇಲ್ ಆಯಿತು, ಇವೆಲ್ಲ ಏನು ಮಾಡ್ತಿರ್ತಾವೆ? ದೀಸ್ ಆರ್ ಲಿವಿಂಗ್ ಇನ್ಸೈಡ್ ದಿ ವಾಟರ್. ಇಸ್ ಇಸ್ ಕ್ಲಿಯರ್? ಓಕೆ. ಐ ಥಿಂಕ್ it's enough for today. And one more thing, whale. ಇದಕ್ಕೆ ನಾವು ಆ್ಯಕ್ಚುಲಿ ಬ್ಲೂ ವೇಲ್ ಅಂತ ಕರಿತೀವಿ, ನೀಲಿ ತಿಮಿಂಗ್ಲ ಅಂತ ಕರಿತೀವಿ. ಅದು ಏನಪ್ಪ ಅಂದ್ರೆ, ದಿಸ್ ಈಸ್ ದ ಲಾರ್ಜೆಸ್ಟ್ ಆನಿಮಲ್. ಲಾರ್ಜೆಸ್ಟ್ ಅನಿಮಲ್ ಇನ್ ದ ವರ್ಲ್ಡ್. ಅಂದ್ರೆ ಈ ಭೂಮಿ ಮೇಲಿನೇ, ಈ ಜಗತ್ತಿನೊಳಗೆ, ಈ ವಿಶ್ವದಲ್ಲಿ ಅತ್ಯಂತ ದೊಡ್ಡದಾದ ಪ್ರಾಣಿ ಯಾವುದು ಅಂದ್ರೆ ಅದು ವೇಲ್. ಇದು ಸುಮಾರು 20 ಆನೆಗಳು ಅಥವಾ 25 ಆನೆಗಳ ಏನು ಒಂದು ತೂಕ ಇರ್ತದ, ಅಷ್ಟು ತೂಕ ಬರೀ ಒಂದು ವೇಲ್ದಿರ್ತದೆ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ವೈ ವಿ ಕಾಲ್ ದಟ್ ದಿಸ್ ವೇಲ್ ಈಸ್ ದ ಲಾರ್ಜೆಸ್ಟ್ ಅನಿಮಲ್ ಆನ್ ದಿ ಅರ್ತ್. It is going to weigh around 20 to 25 elephants weight. ಏನೊಂದು ಸುಮಾರು 20 ರಿಂದ 25 ಆನೆಗಳ ತೂಕ ಇರ್ತದಲ್ಲ, ಅಷ್ಟು ತೂಕ ಬರೀ ಒಂದು ವೇಲ್ದಿರ್ತದೆ. ಹೀಗಾಗಿ ನಾವು ಆ್ಯಕ್ಚುಲಿ ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಏನಂದರೆ, ಈ ಭೂಮಿಯ ಮೇಲೆ ಇರ್ತಕ್ಕಂಥ ಅತಿ ದೊಡ್ಡ ಪ್ರಾಣಿ ಯಾವುದಪ್ಪ ಅಂದ್ರೆ ಎಲಿಫೆಂಟ್ ಅಂತ ಕರಿತೀವಿ. ಬಟ್ ಈ ಎಲಿಫೆಂಟ್ಗಿಂತ ದೊಡ್ಡದು ಯಾವುದು ಅಂದ್ರೆ ಅದು ವೇಲ್ ಅಂತ ಅರ್ಥ. ಅರ್ಥ ಆಯ್ತಾ? ದ ವೇಲ್ ವಿಚ್ ಇಸ್ ಲಿವಿಂಗ್ ಅಂಡರ್ ವಾಟರ್, ಇಟ್ ಈಸ್ ಅನ್ aquatic animal. Is this clear? So I think it's enough for today. All right. So what do you studied till now? What was told in the previous class, that was revised today. Andra diversity in animals adannu nodidvi. Adannu bitre habitat nodidvi. Habitat andre enu? The place where animal is going to live. ಇವು ಏನು ಪ್ರಾಣಿಗಳು ಎಲ್ಲಿ ವಾಸಿಸ್ತಾ ಇರ್ತಾವೋ ಅದಕ್ಕೆ ನಾವು ಹ್ಯಾಬಿಟ್ಯಾಟ್ ಅಂತ ಕರಿತೀವಿ. ಆಮೇಲೆ ಈ ಹ್ಯಾಬಿಟ್ಯಾಟ್ ಏನಾಯಿತು, ಅದನ್ನು ನಾವು 3 ಗ್ರೂಪ್ ಆಗಿ ಮಾಡಿದ್ವಿ. ಮೊದಲನೇದು ಭೂಮಿ ಮೇಲೆ ವಾಸಿಸ್ತಕ್ಕಂಥದ್ದು, ಎರಡನೇದು ನೀರಿನ ಒಳಗೆ ಇರ್ತಕ್ಕಂಥದ್ದು, ಮೂರನೇದು ಭೂಮಿ ಹಾಗೂ ನೀರಿನ ಒಳಗೆ ಇರ್ತಕ್ಕಂಥ ಪ್ರಾಣಿಗಳು. ಸೊ ಭೂಮಿಯ ಮೇಲೆ ಇರ್ತಕ್ಕಂಥ ಪ್ರಾಣಿ ಏನಂದ್ವಿ ನಾವು? ಲ್ಯಾಂಡ್ ಅನಿಮಲ್ಸ್ ಅಂತ ಕರಿತೀವಿ. ದ ಅನಿಮಲ್ಸ್ ವಿಚ್ ಲಿವ್ ಆನ್ ಲ್ಯಾಂಡ್ ಆರ್ ಕಾಲ್ಡ್ ಲ್ಯಾಂಡ್ ಅನಿಮಲ್ಸ್. ಎರಡನೇದು
ಯಾವುದು? It is aquatic animals, the animals which are living under the water. ಸೊ ನೀರಿನ ಒಳಗೆ ಇರತಕ್ಕಂಥ ಪ್ರಾಣಿಗಳನ್ನ ನಾವೇನಂದ್ವಿ? ಅಕ್ವಾಟಿಕ್ ಅನಿಮಲ್ಸ್ ಅಂದ್ವಿ. ಅದಕ್ಕೆ ಎಕ್ಸಾಂಪಲ್ ಯಾವ್ದು ನೋಡಿದ್ವಿ? ಫಿಶ್, ಆಕ್ಟೋಪಸ್ ಅಂಡ್ ವೇಲ್ ನೋಡಿದ್ವಿ. ಅಂಡ್ ಲೇಟರ್ ದಿಸ್ ವೇಲ್ ಈಸ್ ಕನ್ಸಿಡರ್ಡ್ ಆಸ್ ದ ಲಾರ್ಜೆಸ್ಟ್ ಅನಿಮಲ್ ಇನ್ ದ ವರ್ಲ್ಡ್. ಅರ್ಥ ಆಯ್ತಾ? ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಸ್ಟಡಿಡ್ ಫಾರ್ ದ ಡೇ. ಸೊ ಇನ್ ದ ಹೋಮ್ ವಾಟ್ ಯು ಹ್ಯಾವ್ ಟು ಡೂ? ಯು ಹ್ಯಾವ್ ಟು ಕೀಪ್ ರೀಡಿಂಗ್ ಇಟ್. ವಾಟ್ ಎವರ್ ಈಸ್ ಥಾಟ್ ಟುಡೇ ಅದನ್ನು ಓದಬೇಕು. ಆಮೇಲೆ ನೆಕ್ಸ್ಟ್ ಏನಿದೆ ಅದನ್ನು ಓದಬೇಕು. ಇಸ್ ಇಸ್ ಕ್ಲಿಯರ್? So take care of your health, stay home, stay safe. See you in the next class. Thank you.